ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 2 ಜುಲೈ 2026 ಪಂಚಾಂಗ ವಿವರ ನೋಡೋದಾದ್ರೆ, ಉತ್ತರಾಯಣ, ಗ್ರೀಷ್ಮ ಋತು, ಪರಾಭವ ಸಂವತ್ಸರ, ಆಷಾಢ ಮಾಸ, ಕೃಷ್ಣ ಪಕ್ಷ. ಇವತ್ತು ದ್ವಿತೀಯ ತಿಥಿ ಇರುತ್ತೆ. ಮಧ್ಯಾಹ್ನ ಮತ್ತೆ ಸಂಜೆ ನಿರ್ದಿಷ್ಟ ಸಮಯದಲ್ಲಿ ಇದು ಇರುತ್ತೆ. ಅದಾದ್ಮೇಲೆ ತೃತೀಯ ತಿಥಿ ಆರಂಭ ಆಗುತ್ತೆ. ದ್ವಿತೀಯ ತಿಥಿ ಬ್ರಹ್ಮದೇವನ ಅಧಿಪತಿ. ಈ ತಿಥಿಯು ಯಾವುದೇ ಹೊಸ ಕೆಲಸ ಆರಂಭ ಮಾಡಕ್ಕೆ, ಮದುವೆ ಮಾತುಕತೆ ಮಾಡಕ್ಕೆ, ಗೃಹ ಪ್ರವೇಶ ಮಾಡಕ್ಕೆ, ಬಹಳ ಸ್ಥಿರಾಸ್ತಿ ಖರೀದಿ ಮಾಡಕ್ಕೆ ಅತ್ಯಂತ ಮಂಗಳಕರವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಇನ್ನು ವಾರ ನೋಡೋದಾದ್ರೆ, ಇವತ್ತು ಗುರುವಾರ, ಬೃಹಸ್ಪತಿಯ ವಾರ ಆಗಿದ್ದು ಜ್ಞಾನದ ಕಾರಕ ಗುರು, ಅವರಿಗೆ ಸಮರ್ಪಿತವಾದದ್ದು. ಆಧ್ಯಾತ್ಮಿಕ ಚಿಂತನೆ, ಗುರು ಹಿರಿಯರ ಆಶೀರ್ವಾದ ಪಡೆಯೋದು, ಚಿನ್ನದ ಖರೀದಿಗೆ ಹಾಗೂ ಕೆಲಸ ಭಾಗ್ಯ. ನಕ್ಷತ್ರ ನೋಡೋದಾದ್ರೆ ನಕ್ಷತ್ರ ಬರುತ್ತೆ. ಇವತ್ತು 27 ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಇದರ ಅಧಿಪತಿ ಸೂರ್ಯದೇವ ಮತ್ತು ಚಂದ್ರ ನಕ್ಷತ್ರ ದೇವತೆಗಳು. ಯೋಗ ಇಂದ್ರ ಯೋಗ. ಗಣನೆಯ ಪ್ರಕಾರ ಲಾಭವಿರುವುದೇ ಶುಭ ಯೋಗ. ಈ ಯೋಗದಲ್ಲಿ ರಾಜ್ಯಭಾರ, ರಾಜಕೀಯ ಯಶಸ್ಸು, ನಾಯಕತ್ವದ ಗುಣ ವೃದ್ಧಿಯಾಗುತ್ತೆ. ಇನ್ನು ಕರಣ ನೋಡೋದಾದ್ರೆ, ಗರಜಕರಣ, ನಂತರ ವಣಿಜಕರಣ ಇರುತ್ತೆ. ಗರಜಕರಣ ಕೃಷಿ ಕಾರ್ಯಗಳಿಗೆ, ಭೂಮಿ ಸಂಬಂಧ ವ್ಯವಹಾರಗಳಿಗೆ ಉತ್ತಮವಾಗಿರುತ್ತೆ. ಶುಭ ಸಮಯ ನೋಡೋದಾದ್ರೆ, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55 12:45 ರಾಹುಕಾಲ ಮಧ್ಯಾಹ್ನ 1:30 3 ಗಂಟೆವರೆಗೆ, ಗುಳಿಕ ಕಾಲ ಬೆಳಗ್ಗೆ 9 10 ಯಮಗಂಡ ಕಾಲ ಬೆಳಗ್ಗೆ 6 7. ಸೂರ್ಯೋದಯ ಸೂರ್ಯಾಸ್ತ ಸಮಯಗಳು ನಿಮ್ಮ ವಾಸಿಸುವ ಭೂಗೋಳ ಪ್ರದೇಶದ ಮೇಲೆ ಅನ್ವಯ ಆಗುತ್ತೆ. ಆದರೆ ಸೂರ್ಯೋದಯ ಬೆಳಗ್ಗೆ 5:58, ಸೂರ್ಯಾಸ್ತ ಸಂಜೆ 6:48. ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ದಿನ ದೇವತಾರಾಧನೆಗೆ ಪ್ರಶಸ್ತವಾದ ದಿನ. ವಿಶೇಷವಾಗಿ ಗುರುಗ್ರಹ ಅನುಗ್ರಹಕ್ಕೆ ವಿಷ್ಣು ಸಹಸ್ರನಾಮ ಪಠಿಸುವುದು, ಹಳದಿ ಬಣ್ಣದ ವಸ್ತ್ರ ದಾನ ಮಾಡುವುದು ಬಹಳ ಜಾತಕದಲ್ಲಿನ ಗುರುದೋಷ ಕಡಿಮೆ ಮಾಡುತ್ತೆ. ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡ ಬನ್ನಿ. ಮೇಷರಾಶಿಯವರು ಸಾಹಸ ಪ್ರವೃತ್ತಿ, ನಾಯಕತ್ವದ ಗುಣ ಮತ್ತೆ ಉತ್ಸಾಹಕ್ಕೆ ಗ್ರಹಗತಿಗಳು ಹೇಗೆ ಸಾಥ್ ಕೊಡ್ತವೆ ಅಂದ್ರೆ, ಉದ್ಯೋಗ ರಂಗದಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗಲಿದೆ. ಕಚೇರಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರೋ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಹೊಸ ಜವಾಬ್ದಾರಿಗಳು ಮತ್ತು ಪ್ರಾಜೆಕ್ಟ್ಗಳ ನಿಮ್ಮ ನೇತೃತ್ವದಲ್ಲಿ ವಹಿಸಿಕೊಳ್ಳುವ ಅವಕಾಶ ನಿಮಗೆ ಹುಡುಕಿಕೊಂಡು ಬರುತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವತ್ತು ಬಗೆಹರಿಯುತ್ತೆ. ಇನ್ನು ಹೊಸ ಕೆಲಸ ಹುಡುಕುತ್ತಿರೋರಿಗೆ ಒಂದು ಒಳ್ಳೆಯ ಸಂದರ್ಶನ ಕರೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಆದಾಗ್ಯೂ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ವ್ಯಾಪಾರಸ್ಥರಿಗೆ ಇಂದು ಧನಲಾಭದ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಕಾರ್ಯತಂತ್ರಗಳು ಯಶಸ್ವಿಯಾಗಿ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಭೂಮಿಯ ಮೇಲೆ ದೀರ್ಘಕಾಲದ ಹೂಡಿಕೆ ಮಾಡಲು ಬಹಳ ಒಳ್ಳೆಯ ದಿನ. ತಜ್ಞರ ಸಲಹೆ ಪಡೆಯುವುದು ಮುನ್ನಡೆದರೆ ಬಹಳಷ್ಟು ಲಾಭ ತಂದು ಕೊಡುತ್ತೆ. ಹಠಾತ್ ಧನಲಾಭದ ಯೋಗವಿದೆ. ಈ ಹಿಂದೆ ಯಾರಿಗೂ ಕೊಟ್ಟಿದ್ದ ಸಾಲ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ. ಇನ್ನು ಆದಾಯದ ಹೆಚ್ಚಿದ್ದರೂ ಐಷಾರಾಮಿ ವಸ್ತುಗಳ ಅನಗತ್ಯ ವೆಚ್ಚ ಹೆಚ್ಚಾಗುವ ಸಂಭವ ಇದೆ. ಆದ್ದರಿಂದ ಬಜೆಟ್ ಹಾಕಿ ಹಣ ಖರ್ಚು ಮಾಡುವುದು ಬುದ್ಧಿವಂತಿಕೆ. ಕೌಟುಂಬಿಕವಾಗಿ ಇಂದು ಮಿಶ್ರ ಫಲಗಳಿಂದ ಇರುವ ದಿನ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ನಿಮ್ಮ ಸಂಗಾತಿಯು ನಿಮ್ಮ ನಿರ್ಧಾರಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೆ ನಿಮಗೆ ಸಂತೋಷ ತರಲಿದೆ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನ. ಪ್ರೇಮ ಸಂಗಾತಿಯೊಂದಿಗೆ ಮನಸ್ತಾಪಗಳಿದ್ದರೆ ಅವು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುವ ಲಕ್ಷಣಗಳಿದೆ. ಆರೋಗ್ಯ ದೃಷ್ಟಿಯಿಂದ ಇಂದು ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು. ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಶಕ್ತಿ, ಉತ್ಸಾಹ ಹೆಚ್ಚಾಗುತ್ತೆ. ಹೊರಗಿನ ಜಂಕ್ ಫುಡ್ ಸೇವನೆ ಪ್ರಕ್ರಿಯೆಯನ್ನು ಸ್ವಲ್ಪ ಸಮಯದ ಬಗ್ಗೆ ಅವಾಯ್ಡ್ ಮಾಡಬೇಕು. ಹೊಟ್ಟೆ ತೊಂದರೆ ಕಾಣಿಸಿಕೊಳ್ಳಬಹುದು. ಸ್ವಚ್ಛ ಹಾಗೂ ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ಆದ್ಯತೆ ನೀಡಿ. ಶಾಂತಿ ಧ್ಯಾನ ಬೆಳಗ್ಗೆ ರೂಢಿ ಮಾಡಿಕೊಳ್ಳುವ ಶಾಂತಿ ಚಲಿಸುವಾಗ ಜಾಗ್ರತೆ ಅಗತ್ಯ.
ಶುಭ ಬಣ್ಣ ಕೆಂಪು ಮತ್ತು ಹಳದಿ. ಶುಭ ಸಂಖ್ಯೆ 19. ಶುಭ ಸಮಯ ಬೆಳಗ್ಗೆ 9:15ರಿಂದ 11 ಗಂಟೆ. ವಿಶೇಷ ಪರಿಹಾರ ಹನುಮಾನ್ ಚಾಲೀಸ ಪಠಿಸುವುದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಇನ್ನು ದಿನವಿಡೀ ಎದುರಾಗುವ ಅಡೆತಡೆಗಳನ್ನು ದೂರ ಮಾಡಲು ಕೋಪ ಮತ್ತು ಅವಸರ ನಿರ್ಧಾರಗಳನ್ನು ನಿಮ್ಮ ಪಾಲಿಗೆ ಅತ್ಯಂತ ಸಮಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಭೂತತ್ವ, ಸ್ಥಿರ ಸ್ವಭಾವ ಹಾಗೂ ಪ್ರೇಮ, ಸೌಂದರ್ಯ ಮತ್ತು ಐಶ್ವರ್ಯ ಕಾರಕನಾದ ಶುಕ್ರ ಅಧಿಪತಿ. ನೀವು ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ವ್ಯಾವಹಾರಿಕ ಜ್ಞಾನಕ್ಕೆ ಸ್ಪಂದಿಸುವ ಜೀವಿಗಳು. ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ಪ್ರಗತಿಪರ ದಿನವಾಗಿದೆ. ಶುಕ್ರನ ಸಕಾರಾತ್ಮಕ ಪ್ರಭಾವದಿಂದ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಕಾರ್ಯಕ್ಷಮತೆಗೆ ಉನ್ನತ ಮಟ್ಟದಲ್ಲಿ ಜಯ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಹಾಗೂ ಮೇಲಧಿಕಾರಿಗಳೊಂದಿಗೆ ಸುಖ ಸಂಬಂಧ ವ್ಯಕ್ತವಾಗಲಿದೆ. ನೀವು ನೀಡುವ ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ದೀರ್ಘಕಾಲದಿಂದ ಬಡ್ತಿ ಅಥವಾ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಕಾಯ್ತಾ ಇದ್ದರೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಸಾಹಿತ್ಯ, ಕಲೆ, ವಿನ್ಯಾಸ ಮತ್ತು ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಗಳಿಗೆ ಹೊಸ ಅವಕಾಶ ಸೃಷ್ಟಿಯಾಗಲಿದೆ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನ. ಹಣಕಾಸಿನ ಹರಿವು ಉತ್ತಮವಾಗಿದ್ದರೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಒಳ್ಳೆಯ ಅವಕಾಶ. ಹೊಸ ವ್ಯಾಪಾರಗಳನ್ನು ಆರಂಭಿಸಲು, ಪ್ರಸ್ತುತ ಬಿಸ್ನೆಸ್ ಅನ್ನು ವಿಸ್ತರಿಸಲು, ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗುತ್ತೆ. ಇಂದು ನೀವು ಮನೆಗೆ ಅಗತ್ಯವಿರುವ ಎಲೆಕ್ಟ್ರಾನಿಕ್ ವಸ್ತುಗಳು, ವಾಹನ, ಒಡವೆ ಖರೀದಿಗೆ ಹಣ ವ್ಯಯ ಮಾಡುತ್ತೀರಾ. ಸ್ಥಿರಾಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಸಕಾಲ. ಆದರೆ ಅಪರಿಚಿತ ಮಾತು ಕೇಳಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದನ್ನು ಸ್ವಲ್ಪ ತಪ್ಪಿಸಬೇಕು. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಶುಕ್ರನ ಪ್ರಭಾವದಿಂದ ಮಧುರತೆ ಹೆಚ್ಚಾಗುತ್ತೆ. ಮನೆಯ ಸದಸ್ಯರೊಂದಿಗೆ ಒಟ್ಟಾಗಿ ಕುಳಿತು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತೀರಾ. ಒಡ ಹುಟ್ಟಿದವರಿಂದ ಧನ ಸಹಾಯ ಅಥವಾ ಸೂಕ್ತ ಮಾರ್ಗದರ್ಶನ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನವಾಗಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಮತ್ತು ಪ್ರೇಮ ಸಂಬಂಧ ವಿವಾದ ಹಂತಕ್ಕೆ ತಲುಪುತ್ತದೆ. ಇನ್ನು ಅವಿವಾಹಿತರಿಗೆ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ನಂಬಿಕೆ ವೃದ್ಧಿಯಾಗಲಿದೆ. ಸಂಗಾತಿಯ ಸಾಧನೆ ನಿಮಗೆ ಹೆಮ್ಮೆ ತರಲಿದೆ. ಒಟ್ಟಾರೆಯಾಗಿ ಆರೋಗ್ಯವು ಇಂದು ತೃಪ್ತಿದಾಯಕವಾಗಿರಲಿದೆ. ದೈಹಿಕವಾಗಿ ಚುರುಕಾಗಿರುತ್ತೀರಿ, ಆದರೆ ಕೆಲವು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಜಾಗ್ರತೆ ಅಗತ್ಯ. ಗಂಟಲು ನೋವು, ಶೀತ, ಕಣ್ಣಿನ ಅಲರ್ಜಿ, ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಳಬಹುದು. ಕಣ್ಣು ಅಥವಾ ತಲೆಗೆ ಸಂಬಂಧಿಸಿದ ಆಯಾಸ ನೀಡಬೇಡಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ದೈಹಿಕ ಸಾಮರ್ಥ್ಯ ಕಾಯ್ದುಕೊಳ್ಳುವುದು ಬಹಳ ಒಳ್ಳೆಯದು. ರಾತ್ರಿ ತಡವಾಗಿ ಮಲಗುವುದು, ಇದನ್ನು ಕಡಿಮೆ ಮಾಡಿಕೊಳ್ಳಬೇಕು. ಶುಭ ಬಣ್ಣ ಬಿಳಿ, ತಿಳಿನೀಲಿ ಮತ್ತು ಹಸಿರು. ಶುಭ ಸಂಖ್ಯೆ 27. ಶುಭ ಸಮಯ ಮಧ್ಯಾಹ್ನ 2:15ರಿಂದ 2 ಗಂಟೆ, 12:15ರಿಂದ 2 ಗಂಟೆ. ವಿಶೇಷ ಪರಿಹಾರ ಇಂದಿನ ದಿನ ಆರಂಭದಲ್ಲಿ ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡೋದು, ಲಕ್ಷ್ಮಿ ಅಷ್ಟೋತ್ತರ ಪಠಿಸೋದು ಬಹಳಷ್ಟು ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ವಾಕ್ಚಾತುರ್ಯರು, ಪ್ರಮುಖ ಪ್ರತಿಭೆ ಮತ್ತು ಜಾಣ್ಮೆಗೆ ಹೆಸರಾದವರು. ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ಸಕ್ರಿಯ ಮತ್ತು ಕಾರ್ಯನಿರತವಾದ ದಿನ. ನಿಮ್ಮ ರಾಶಿಯಾಧಿಪತಿ ಬುಧನ ಶುಭ ದೃಷ್ಟಿಯಿಂದ ಸಂವಹನ ಕಲೆ ಕಚೇರಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತೆ. ಪ್ರಮುಖ ವ್ಯವಹಾರಗಳಲ್ಲಿ, ಸಭೆಗಳಲ್ಲಿ ಅಥವಾ ಪ್ರೆಸೆಂಟೇಷನ್ಗಳಲ್ಲಿ ನಿಮ್ಮ ಮಾತುಗಳು ಮೇಲಧಿಕಾರಿಗಳ ಮೇಲೆ ಬಲವಾದ ಪ್ರಭಾವ ಬೀರುತ್ತೆ. ಉದ್ಯೋಗ ರಂಗದಲ್ಲಿ ಸಣ್ಣ ಪ್ರಮಾಣದ ಹೊಸ ಪ್ರಾಜೆಕ್ಟ್ ನಿಮಿತ್ತ ಬೇರೆ ವಿಭಾಗಕ್ಕೆ ಯೋಜನೆಯನ್ನು ಸಾಧಿಸಬಹುದು. ಇನ್ನು ಸಾಫ್ಟ್ವೇರ್, ಮಾರ್ಕೆಟಿಂಗ್, ಪತ್ರಿಕೋದ್ಯಮ, ಶಿಕ್ಷಣ, ಬ್ಯಾಂಕಿಂಗ್ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡುತ್ತಾರೋ ಮಿಥುನ ರಾಶಿಯವರಿಗೆ ಹೊಸ ಪ್ರಗತಿ ಬಗೆಯು ಮುಂದೆ ಬರಬಹುದು. ಇನ್ನು ಆರ್ಥಿಕವಾಗಿ ನಿಮಗೆ ಮಿಶ್ರ ಫಲದ ದಿನವಾಗಿದೆ. ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ವ್ಯಾಪಾರಸ್ಥರಿಗೆ ಗ್ರಾಹಕರನ್ನು ಆಕರ್ಷಿಸಲು ಹೊಸ ತಂತ್ರ ರೂಪಿಸಲು ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಾ. ಷೇರು ಮಾರುಕಟ್ಟೆ, ಕಮಿಷನ್ ಆಧಾರಿತ ವ್ಯವಹಾರ ಇದರಲ್ಲೇನಾದರೂ ತೊಡ್ಕೊಂಡಿದ್ರೆ ಆದಾಯ ಉತ್ತಮವಾಗಿರುತ್ತೆ. ಇನ್ನು ಧನದ ಹರಿವು ಸಾಮಾನ್ಯವಾಗಿರಲಿದ್ದು ಅನಿರೀಕ್ಷಿತ ಹಳೆಯ ಬಾಕಿ ವಸೂಲಾಗುವ ಸಾಧ್ಯತೆ ನಿಮಗೆ ಹೆಚ್ಚಾಗಿದೆ. ಇನ್ನು ಆನ್ಲೈನ್ ಶಾಪಿಂಗ್ ಅಥವಾ ಗ್ಯಾಜೆಟ್ಗಳ ಖರೀದಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಭವಿಷ್ಯದಲ್ಲಿ ಒಳ್ಳೆಯದು. ಇನ್ನು ಕುಟುಂಬದ ದೃಷ್ಟಿಯಿಂದ ಇಂದು ಉತ್ಸಾಹ ಮತ್ತು ಹರ್ಷದಾಯಕ ದಿನವಾಗಿದೆ.
ಒಡಹುಟ್ಟಿದವರೊಂದಿಗೆ ಅಥವಾ ಹಳೆಯ ಸ್ನೇಹಿತರ ಮಹತ್ವದ ಸಹಾಯ ದೊರೆಯಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಸಮಾರಂಭಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ನಿಮ್ಮ ಮನಸ್ಸಿನ ಭಾವನೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುವ ಸೂಕ್ತ ಸಮಯ. ಪರಸ್ಪರ ನಡುವೆ ತಪ್ಪು ತಿಳುವಳಿಕೆ ದೂರವಾಗುತ್ತೆ. ವಿವಾಹಿತರು ಸಂಗಾತಿಯೊಂದಿಗೆ ಯಾವುದೇ ವಿಷಯಕ್ಕೆ ತರ್ಕ ಅಥವಾ ವಾಗ್ವಾದಕ್ಕೆ ಇಳಿಯುವುದನ್ನು ತಪ್ಪಿಸಬೇಕು. ನಿಮ್ಮ ಮಾತುಗಳು ಕಟುವಾದಂತೆ ಎಚ್ಚರ ವಹಿಸಿ. ದಾಂಪತ್ಯ ಸುಖಮಯವಾಗಿರುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಇವತ್ತು ವಿಶೇಷವಾಗಿ ಅತಿಯಾದ ಆಲೋಚನೆ ಮತ್ತು ಒಂದೇ ಬಾರಿ ಹಲವು ಕೆಲಸ ಮಾಡುವುದರಿಂದ ಮನಸ್ಸು ಚಂಚಲಗೊಂಡು ಒತ್ತಡ ಹೆಚ್ಚಾಗತ್ತೆ. ಕೈಕಾಲು, ಹೆಗಲು, ಶ್ವಾಸಕೋಶ ಸಂಬಂಧ ಸಣ್ಣ ಪುಟ್ಟ ಅಲರ್ಜಿ ಕಾಣಿಸಿಕೊಳ್ಳಬಹುದು. ಧೂಳಿನ ವಾತಾವರಣದಿಂದ ದೂರವಿರಿ. ಸಾಕಷ್ಟು ನೀರು ಕುಡಿಯಿರಿ, ವಿಶ್ರಾಂತಿ ಪಡೆಯಿರಿ. ದೈಹಿಕ ಶಕ್ತಿಗೆ ಬಹಳ ಅಗತ್ಯ. ಶುಭ ಬಣ್ಣ ಹಸಿರು, ಪಚ್ಚೆ ಮತ್ತು ತಿಳಿ ಹಳದಿ. ಶುಭ ಸಂಖ್ಯೆ 5 ಮತ್ತು 3. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಇನ್ನು ವಿಶೇಷ ಪರಿಹಾರ, ಇವತ್ತಿನ ದಿನದ ಆರಂಭದಲ್ಲಿ ಗಣೇಶನಿಗೆ ದೂರ್ವ ಅರ್ಪಿಸಿ. ಗಣೇಶ ಅಥರ್ವ ಶೀರ್ಷ ಪಠಿಸುವುದು ಅತ್ಯಂತ ಶ್ರೇಯಸ್ಕರ. ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹೆಸರು ಬೇಳೆ ದಾನ ಮಾಡುವುದು ರಾಶಿಯಾಧಿಪತಿ ಬುಧನ ಅನುಗ್ರಹ ಹೆಚ್ಚು ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ನಿಮ್ಮದು ಸೂಕ್ಷ್ಮ ಮನಸ್ಸು, ದಯಾಳು ಸ್ವಭಾವ, ಅಂತಃಪ್ರಜ್ಞೆ ಇರುವಂತಹ ರಾಶಿ ನೀವು. ಉದ್ಯೋಗದಲ್ಲಿ ಇಂದು ನಿಮಗೆ ಮಿಶ್ರ ಫಲದ ದಿನವಾಗಿದೆ. ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತೆ. ಇನ್ನು ಚಂದ್ರನ ಸಂಚಾರ ಸ್ವಭಾವದಿಂದ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ತಾಳ್ಮೆ ಅಗತ್ಯ. ಕಚೇರಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಅಥವಾ ಸಹೋದ್ಯೋಗಿಗಳೊಂದಿಗೆ ವರ್ತಿಸುವಾಗ ಮನಸ್ಸಿಗೆ ಬೇಸರ ತರಬೇಡಿ. ಆದರೆ ಭಾವನಾತ್ಮಕ ಪ್ರತಿಕ್ರಿಯೆಗೆ ವೃತ್ತಿಪರ ವರ್ತಿಸುವುದು ನಿಮ್ಮ ಗೌರವ ಹೆಚ್ಚಿಸುತ್ತದೆ. ಇನ್ನು ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ತಡವಾಗಿ ಸಿಕ್ಕರೂ ಖಂಡಿತ ಸಿಗಲಿದೆ. ಇಂದು ಯಾವುದೇ ಹೊಸ ಪ್ರಾಜೆಕ್ಟ್ ಜವಾಬ್ದಾರಿ ಸಿಕ್ಕರೆ ಅದನ್ನು ಸವಾಲಾಗಿ ಸ್ವೀಕರಿಸಿ. ಶಿಕ್ಷಣ, ಸಮಾಜ ಸೇವೆ, ಹೋಟೆಲ್ ಉದ್ಯಮ, ವೈದ್ಯಕೀಯ ಹಾಗೂ ಜಲಸಂಪನ್ಮೂಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಉದ್ಯೋಗಿಗಳಿಗೆ ಇಂದು ಪ್ರಗತಿಪರ ದಿನ. ಆರ್ಥಿಕ ದೃಷ್ಟಿಯಿಂದ ಇಂದು ಏರಿಳಿತ ಕೂಡಿದ ದಿನ. ಆದಾಯವಿದ್ದರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟನ್ನು ಏರುಪೇರು ಮಾಡಬಹುದು. ದಿನಸಿ, ಹಾಲಿನ ಉತ್ಪನ್ನ, ಬಟ್ಟೆ ಹಾಗೂ ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿದೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕಸ್ಥರಿಗೆ ನಿಮಗೆ ವಂಚಿಸುವ ಸಾಧ್ಯತೆ ಇರುವುದರಿಂದ ಕಣ್ಣು ಮುಚ್ಚಿ ಯಾರನ್ನು ನಂಬಬೇಡಿ. ದೊಡ್ಡ ಮೊತ್ತದ ಸಾಲ ನೀಡಿದರೆ ಅಥವಾ ಸಾಲ ತೆಗೆದುಕೊಳ್ಳುವುದು ಇಂದು ಮುಂದೂಡುವುದು ಬಹಳ ಒಳ್ಳೆಯದು. ಅತಿಯಾದ ಆಸೆಗೆ ಬಿದ್ದು ಲಾಟರಿ, ಜೂಜು ಅಥವಾ ಅನಧಿಕೃತ ಹೂಡಿಕೆ ಯೋಜನೆಗೆ ಹಣ ತೊಡಗಿಸಿಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಭಾವನಾತ್ಮಕವಾಗಿ ಕಟಕ ರಾಶಿಯವರಿಗೆ ಕುಟುಂಬವೇ ಶ್ರೀರಕ್ಷೆ. ನಿಮ್ಮ ಮನಸ್ಸಿನ ಆತಂಕ ದೂರ ಮಾಡಲು ಕುಟುಂಬದ ಸದಸ್ಯರ ನೆರವಾಗಲಿದ್ದಾರೆ. ತಾಯಿಯವರ ಆರೋಗ್ಯದ ಕಡೆಯಿಂದ ವಿಶೇಷ ಗಮನ ಹರಿಸಿ. ಅವರ ಆಶೀರ್ವಾದದಿಂದ ನಿಮ್ಮ ಹಲವು ಅಡೆತಡೆಗಳು ನಿವಾರಣೆಯಾಗಿ ಮನೆಯಲ್ಲಿ ಹಿತಕರ ವಾತಾವರಣ ಇರುತ್ತೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೂ ತಪ್ಪು ತಿಳುವಳಿಕೆ ಮೂಡುವ ಸಾಧ್ಯತೆ ಇದೆ. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತೀರಾ. ನಿಮ್ಮ ನಿರ್ಧಾರಗಳನ್ನು ಅವರ ಮೇಲೆ ಹೇರಬೇಡಿ. ವಿವಾಹಿತರ ಜೀವನದಲ್ಲಿ ಸಂಗಾತಿಯು ನಿಮ್ಮ ಆರ್ಥಿಕ ಮತ್ತು ಕೌಟುಂಬಿಕ ಜವಾಬ್ದಾರಿಗಳಲ್ಲಿ ಹೆಗಲಿ ಕೊಟ್ಟು ನಿಲ್ಲುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಕಟಕ ರಾಶಿಯವರಿಗೆ ತಮ್ಮ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಅತಿಯಾದ ಆಲೋಚನೆ, ನಕಾರಾತ್ಮಕ ಚಿಂತನೆ ನಿಮ್ಮನ್ನು ಕಾಡಬಹುದು. ಇವತ್ತು ನಿಮ್ಮ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರಬಹುದು. ಶೀತ, ಕೆಮ್ಮು, ಕಫ, ಎದೆನೋವು, ಈ ಥರ ಸಣ್ಣ ಪುಟ್ಟ ಅಲರ್ಜಿ ಕಾಣಿಸ್ಕೊಳ್ಬಹುದು. ತಂಪಾದ ಪಾನೀಯ ಮತ್ತು ಹೊರಗಿನ ಆಹಾರ ಸೇವನೆಯಿಂದ ದೂರ ಇರಬೇಕು. ರಾತ್ರಿ ಮಲಗುವಾಗ ಸ್ವಲ್ಪ ಅರಿಶಿಣ ಹಾಕಿ ಹಾಲು ಕುಡಿಯುವ ಅಭ್ಯಾಸವನ್ನು ಆರೋಗ್ಯ ಹಿತಕರವಾಗಿರುತ್ತೆ. ಶುಭ ಸಂಖ್ಯೆ 4 ಮತ್ತು 2. ಶುಭ ಬಣ್ಣ ಬಿಳಿ, ಕ್ರೀಮ್ ಮತ್ತು ಗುಲಾಬಿ. ಶುಭ ಸಮಯ ಸಂಜೆ 5ರಿಂದ 6:30. ವಿಶೇಷ ಪರಿಹಾರ, ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದು. ಓಂ ನಮಃ ಶಿವಾಯ ಮಂತ್ರ 108 ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ನೀವು ರಾಜಗಂಭೀರ್ಯ, ಧೈರ್ಯ, ಉದಾರ ಗುಣಕ್ಕೆ ಹೆಸರಾದವರು. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸೂರ್ಯನ ಪೂರ್ಣ ಅನುಗ್ರಹ ಇರೋದರಿಂದ ಅತ್ಯಂತ ಯಶಸ್ವಿ ಮತ್ತು ಪ್ರಭಾವಶಾಲಿಯಾದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಕಠಿಣ ಸವಾಲುಗಳು ಎದುರಾಗಬಹುದು. ನಿಮ್ಮ ನಾಯಕತ್ವದ ಗುಣದಿಂದ ಅವುಗಳನ್ನು ಸುಲಭವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗುವಿರಿ. ಎಲ್ಲರಿಗೆ ಸೈ ಎನಿಸಿಕೊಳ್ಳುವಿರಿ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಟೆಂಡರ್
ಅನುಮತಿಗಳಿಗೆ ದೊಡ್ಡ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ, ಕಚೇರಿಯಲ್ಲಿ ನಿಮ್ಮ ಸಾಧನೆಗೆ ಸಣ್ಣ ಮಟ್ಟದ ಗೌರವ ಮತ್ತು ಪ್ರಶಂಸೆ ಲಭಿಸಲಿದೆ. ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಪ್ರಗತಿಪರವಾದ ದಿನ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿ ಗಟ್ಟಿಯಾಗಲಿದೆ. ರಾಜಕೀಯ, ಕಾಂಟ್ರಾಕ್ಟ್, ಚಿನ್ನದ ಆಭರಣಗಳು, ತಾಮ್ರ, ಸೌರಶಕ್ತಿಗೆ ಸಂಬಂಧಿಸಿದ ವ್ಯವಹಾರ ಮಾಡುವ ಸಿಂಹರಾಶಿಯವರಿಗೆ ಇಂದು ನಿರೀಕ್ಷೆಗೂ ಮೀರಿದ ಲಾಭದ ಸಿಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ. ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಇಂದು ಸೂಕ್ತ ದಿನ. ಪಿತ್ರಾರ್ಜಿತ ಆಸ್ತಿ ಧನಲಾಭವಾಗುವ ಸೂಚನೆ ಇದೆ. ಹೂಡಿಕೆ ಮಾಡಲು ಇಂದು ಸಕಾಲ. ಅಹಂಕಾರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಆದರೆ ನಿಮ್ಮ ಸ್ವಭಾವದಲ್ಲಿ ಅತಿಯಾದ ಅಧಿಕಾರ ಚಲಾಯಿಸುವ ಅಥವಾ ಕೋಪ ಇರದಂತೆ ನೋಡಿಕೊಳ್ಳುವುದು ಒಳಿತು. ತಂದೆಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ಬಗೆಹರಿಸಲಿದೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಪ್ರೇಮಿಗಳಿಗೆ ಇಂದು ಆಕರ್ಷಕ ದಿನ. ನಿಮ್ಮ ಸಂಗಾತಿಯು ನಿಮ್ಮ ಪ್ರೀತಿ ಗೌರವ ಹೆಚ್ಚಿಸುತ್ತಾರೆ. ಆದರೆ ನಿಮ್ಮ ಈಗೋ ಅಥವಾ ಹಠ ಸ್ವಭಾವದಿಂದ ಎಲ್ಲರ ನಡುವೆ ಬಿರುಕು ಮೂಡಿಸುವಂತಹ ಸಂದರ್ಭ ಎದುರಾಗಬಹುದು. ವಿವಾಹಿತರ ಜೀವನದಲ್ಲಿ ಮಧುರತೆ ಇರುತ್ತೆ. ಸಂಗಾತಿಯು ನಿಮ್ಮ ಯಶಸ್ಸು ಸಂಭ್ರಮಿಸಲಿದ್ದಾರೆ ಮತ್ತು ನಿಮ್ಮ ಉಪಯುಕ್ತ ಸಲಹೆ ನೀಡಲಿದ್ದಾರೆ. ಸಿಂಹರಾಶಿಯಲ್ಲಿ ಇಂದು ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಮಟ್ಟ ಹೆಚ್ಚಿರುತ್ತದೆ. ನೀವು ಅತ್ಯಂತ ಚುರುಕಾಗಿ ಇರುವಂತಹ ದಿನ. ಅತಿಯಾದ ಕೆಲಸ ಒತ್ತಡದಿಂದ ಸ್ವಲ್ಪ ಸಂಜೆ ಕಣ್ಣಿನ ಆಯಾಸ, ತಲೆನೋವು, BP ಕಾಣಿಸಿಕೊಳ್ಳಬಹುದು. ಇನ್ನು ಬಿಸಿಲಿನ ವಾತಾವರಣ, ಅತಿಯಾದ ಅಲೆಯುವುದನ್ನು ತಪ್ಪಿಸಿ. ಸಾಕಷ್ಟು ನೀರು ಕುಡಿಯಿರಿ. ಎಳನೀರಿನಂತಹ ಪೌಷ್ಟಿಕ ಪಾನೀಯಗಳನ್ನು ಸೇವಿಸಿ. ಯೋಗಾಭ್ಯಾಸ ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಶುಭ ಸಂಖ್ಯೆ 1, 5, 9. ಶುಭ ಬಣ್ಣ ಕೇಸರಿ ಮತ್ತು ಕಡು ಕೆಂಪು. ಶುಭ ಸಮಯ ಬೆಳಗ್ಗೆ 8:30 - 10:00. ವಿಶೇಷ ಪರಿಹಾರ, ಇವತ್ತು ಸೂರ್ಯ ದೇವನಿಗೆ ತಾಮ್ರ ಪಾತ್ರೆಯಲ್ಲಿ ಅರ್ಘ್ಯ ನೀಡಿ. ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಗುರು ಸಮಾನರಾದವರಿಗೆ ಗೌರವ ನೀಡಿ. ನಿಮ್ಮ ಎಲ್ಲ ಅಹಂಕಾರವನ್ನು ಬದಿಗಿಟ್ಟು ವಿವೇಚನೆಯಿಂದ ಮುನ್ನಡೆದರೆ ನೀವು ಅಂದುಕೊಂಡದ್ದನ್ನು ಸಾಧಿಸುವಿರಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಶಿಸ್ತುಬದ್ಧ ಜೀವನ, ಸೂಕ್ತ ಆಲೋಚನೆ, ಕಠಿಣ ಪರಿಶ್ರಮಕ್ಕೆ ಹೆಸರಾದವರು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಗತಿ ದಿನ, ಯಶಸ್ವಿ ದಿನ ಅಂತ ಹೇಳ್ಬೋದು. ಬುಧನ ಶುಭ ದೃಷ್ಟಿಯಿಂದ ಕಚೇರಿಯಲ್ಲಿ ಬುದ್ಧಿವಂತಿಕೆ ಮಟ್ಟ ಹೆಚ್ಚಿರುತ್ತೆ. ಆಮೇಲೆ ದೀರ್ಘಕಾಲದಿಂದ ಉಳಿದಿರೋ ಬಾಕಿಯ ಕೆಲಸಗಳು ಎಲ್ಲ ಇವತ್ತು ಕಾರ್ಯಗತಗೊಳಿಸ್ತೀರ. ಇನ್ನು ಜ್ಞಾನದ ಮೂಲಗಳು ಹೆಚ್ಚಾಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿ ಬರುತ್ತೆ. ಪ್ರಾಜೆಕ್ಟ್ಗಳಿಗೆ ನೀವು ಮಾನಿಟರ್ ಆಗಿ ಕೆಲಸ ಮಾಡ್ತೀರ. ಸಹೋದ್ಯೋಗಿಗಳಿಗೆ ಗೌರವ ಕೊಡ್ತೀರ. ಅಕೌಂಟ್ಸು, ಬ್ಯಾಂಕಿಂಗು, ಶಿಕ್ಷಣ, IT ಕ್ಷೇತ್ರದಲ್ಲಿದ್ದರೆ ಹೊಸ ಪ್ರತಿಭೆ ಬರುತ್ತೆ ನಿಮಗೆ. ಆರ್ಥಿಕ ದೃಷ್ಟಿಯಿಂದ ಅತ್ಯಂತ ಅನುಕೂಲಕರವಾದ ದಿನ. ಹಣದ ಅರಿವು ಉತ್ತಮವಾಗಿರುತ್ತೆ. ಆರ್ಥಿಕ ಯೋಜನೆ ಕಾರ್ಯರೂಪಕ್ಕೆ ತರ್ತೀರ. ಇನ್ನು ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ದಿನ. ಮಾರುಕಟ್ಟೆಯಲ್ಲಿ ಲೆಕ್ಕಾಚಾರ ನಿಖರವಾಗಲಿರುತ್ತೆ. ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ಈ ಹಿಂದೆ ಯಾರಿಗಾದರೂ ಸಾಲ ನೀಡಿದರೆ ಅಥವಾ ವ್ಯವಹಾರದಲ್ಲಿ ಬರಬೇಕಿದ್ದ ಬಾಕಿ ಹಣ ಇಂದು ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ವ್ಯವಹಾರದ ವಿಸ್ತರಣೆಗೆ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನ. ಆದರೆ ಯಾವುದೇ ಹೂಡಿಕೆ ಮಾಡುವ ಮುನ್ನ ನುರಿತರ ಸಲಹೆ ಪಡೆಯುವುದು ಉತ್ತಮ. ಅತಿಯಾಗಿ ಜೀಪುಣತನ, ಅತಿಯಾಗಿ ಖರ್ಚು ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಳ್ಳಿ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತೆ. ನೀವು ಜವಾಬ್ದಾರಿಯುತವಾಗಿ ಕುಟುಂಬದ ಸದಸ್ಯರ ನೆಮ್ಮದಿ ಇರುತ್ತೆ. ಇನ್ನು ಮನೆಯ ಸದಸ್ಯರೊಂದಿಗೆ ಒಟ್ಟಾಗಿ ಕುಳಿತು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಒಡ ಹುಟ್ಟಿದವರೊಂದಿಗೆ ಧನ ಸಹಾಯದ ಯೋಗವಿದೆ. ಸೂಕ್ತ ಮಾರ್ಗದರ್ಶನ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸ ನಿಮಗೆ ಕಂಡು ಸಂತಸ ತರಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳಿತೀರಾ. ಪರಸ್ಪರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ. ವಿವಾಹಿತರ ಜೀವನದಲ್ಲಿ ಪರಸ್ಪರ ಗೌರವ, ಪ್ರೀತಿ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ನಿಮ್ಮ ಆರ್ಥಿಕ ಮತ್ತು ಕೌಟುಂಬಿಕ ಜವಾಬ್ದಾರಿ ಬೆನ್ನೆಲುಬಾಗಿ ನಿಲ್ತೀರಾ. ಒಟ್ಟಾರೆಯಾಗಿ ಇವತ್ತು ತೃಪ್ತಿದಾಯಕ ದಿನ. ದೈಹಿಕವಾಗಿ ಚುರುಕಾಗಿರ್ತೀರ. ಆದರೆ ಕನ್ಯಾ ರಾಶಿಯವರು ಅತಿಯಾದ ಆಲೋಚನೆಯಿಂದಾಗಿ ಮಾನಸಿಕ ಆಯಾಸಕ್ಕೆ ಒಳಗಾಗದಂತೆ ಜಾಗ್ರತೆ ವಹಿಸಬೇಕಾಗತ್ತೆ. ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಅಥವಾ ಪಚನಕ್ರಿಯೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಹೊರಗಿನ ಜಂಕ್ ಫುಡ್ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಶುಭ ಬಣ್ಣ ಹಸಿರು, ತಿಳಿ ಮತ್ತು ಬಿಳಿ. ಶುಭ ಸಂಖ್ಯೆ 5, 3, 6. ಶುಭ ಸಮಯ 12 ಮಧ್ಯಾಹ್ನ 1:30 ವಿಶೇಷ ಪರಿಹಾರ, ಇವತ್ತಿನ ದಿನ ಮತ್ತಷ್ಟು ಶುಭಗೊಳಿಸಲು ಗಣೇಶನಿಗೆ ದೂರ್ವೆ ಅಥವಾ ಗರಿಕೆಯನ್ನು ಅರ್ಪಿಸಬೇಕು. ಓಂ ಗಂ ಗಣಪತಿ ನಮಃ ಮಂತ್ರವನ್ನು
108 ಬಾರಿ ಜಪಿಸಬೇಕು. ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಗೋವುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ನಿಮ್ಮ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ನ್ಯಾಯಪ್ರಿಯರು, ಆಕರ್ಷ ವ್ಯಕ್ತಿತ್ವ ಉಳ್ಳವರು, ಎಲ್ಲರನ್ನು ಸಮನಾಗಿ ಕಾಣುವರು. ಸಮತೋಲನದ ಗುಣಕ್ಕೆ ನಿಮಗೆ ಬಹಳ ಸಮಾಜದಲ್ಲಿ ಗೌರವ ಸಿಗುತ್ತೆ. ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ಮತ್ತೆ ಪ್ರಗತಿಪರ ದಿನ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಶುಕ್ರನ ಶುಭ ದೃಷ್ಟಿಯಿಂದ ಕೆಲಸದ ಸ್ಥಳದಲ್ಲಿ ಜನಪ್ರಿಯತೆ ಹೆಚ್ಚಾಗುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಮತ್ತು ಮೇಲಧಿಕಾರಿಗಳ ನಡುವೆ ಉತ್ತಮ ಸಮನ್ವಯ ಇರುತ್ತೆ. ತಂಡ ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲಿರಬಹುದು, ಅದನ್ನು ನೀವು ಯಶಸ್ವಿಯಾಗಿ ಕೂಡ ನಿಭಾಯಿಸ್ತೀರಾ. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ನಿರೀಕ್ಷಿತ ಸಂಸ್ಥೆಗಳಿಂದ ಒಳ್ಳೆಯ ಆಫರ್ ಸಿಗುವ ಸಾಧ್ಯತೆ ಇದೆ. ಇನ್ನು ಫ್ಯಾಷನ್, ವಿನ್ಯಾಸ, ಸಿನಿಮಾ, ಸಂಗೀತ, ಸಾಹಿತ್ಯ ಹಾಗೂ ಸಾರ್ವಜನಿಕ ಸಂಪರ್ಕ ಅಂದರೆ PR ಕ್ಷೇತ್ರದಲ್ಲಿ ಕೆಲಸ ಮಾಡುವ ತುಲಾರಾಶಿಯವರಿಗೆ ಹೊಸ ಬಾಗಿಲು ತೆಗೆಯಲಿದೆ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನ. ಧನ ಹರಿವು ಹೆಚ್ಚಾಗಿರುತ್ತೆ, ಆದಾಗ್ಯೂ ವೆಚ್ಚಗಳ ಕಡೆ ಗಮನ ಹರಿಸಬೇಕಾಗುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಪಾಲುದಾರಿಕೆ ಆರಂಭಿಸಲು ಒಂದು ಸೂಕ್ತ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಲೆಕ್ಕಾಚಾರಗಳು ನಿಖರವಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಇನ್ನು ದೀರ್ಘಕಾಲದಿಂದ ವಾಹನ ಅಥವಾ ಆಸ್ತಿ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ಆ ನಿಟ್ಟಿನಲ್ಲಿ ಇವತ್ತು ಪ್ರಗತಿ ಕಂಡುಬರುತ್ತೆ. ದೀರ್ಘಕಾಲದ ಹೂಡಿಕೆಗಳಿಗೆ ಇವತ್ತು ಸೂಕ್ತ ಸಮಯ. ಆದರೆ ಹಣದ ಅಹಂಕಾರದಿಂದ ಅಥವಾ ಯಾರದೋ ಒತ್ತಾಯಕ್ಕೆ ಬಿದ್ದು ಶಾರ್ಟ್ಕಟ್ ಅಧಿಕಾರಕ್ಕೆ ಆರ್ಥಿಕ ಯೋಜನೆಗಳನ್ನ ಹಣ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಕುಟುಂಬದಲ್ಲಿ ಸಂತೋಷ ಮತ್ತೆ ನೆಮ್ಮದಿ, ಸಾಮರಸ್ಯ ವಾತಾವರಣ ಇರುತ್ತೆ. ಸಂಬಂಧಗಳನ್ನು ನಿಭಾಯಿಸಲು ನಿಮ್ಮ ಕಲೆ ಇಂದು ಎಲ್ಲರ ಗಮನ ಸೆಳೆಯುತ್ತೆ. ಮನೆಯಲ್ಲಿ ಹಳೆಯ ಭಿನ್ನಾಭಿಪ್ರಾಯ ಬಗೆಹರಿಯುತ್ತೆ. ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತಸ ಮೂಡಲಿದೆ. ಕುಟುಂಬ ಜವಾಬ್ದಾರಿ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಪೂರೈಸಿರಿ. ಇನ್ನು ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದ ದಿನ. ನಿಮ್ಮ ಸಂಗಾತಿಗೆ ಲಾಂಗ್ ಡ್ರೈವ್ ಅಥವಾ ಡಿನ್ನರ್ಗೆ ಹೋಗುವ ಅವಕಾಶ ಸಿಗಬಹುದು. ಇನ್ನು ಅವಿವಾಹಿತರಿಗೆ ಯೋಗ್ಯ ವಿವಾಹ ಸಂಬಂಧ ಕೂಡಿ ಬರುತ್ತೆ. ವಿವಾಹಿತರಿಗೆ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತೆ. ಸಂಗಾತಿಯು ನಿಮ್ಮ ಆರ್ಥಿಕ ಯೋಜನೆಗಳಿಗೆ ಪೂರ್ಣ ಬೆಂಬಲ ನೀಡುತ್ತಾರೆ. ಒಟ್ಟಾರೆಯಾಗಿ ಆರೋಗ್ಯವು ಇಂದು ಉತ್ತಮವಾಗಿರುತ್ತೆ. ದೈಹಿಕವಾಗಿ ಚುರುಕಾಗಿ ಇರ್ತೀರ ಮತ್ತು ಮಾನಸಿಕವಾಗಿ ಉತ್ಸಾಹದಿಂದ ಕೂಡ ಇರ್ತೀರ. ಅತಿಯಾದ ಕೆಲಸ ಅಥವಾ ಪ್ರಯಾಣದಿಂದ ಸಂಜೆ ವೇಳೆ ಸ್ವಲ್ಪ ದೈಹಿಕ ಆಯಾಸ, ಬೆನ್ನು ನೋವು ಕಾಣಿಸ್ಕೊಳ್ಬಹುದು. ಕಣ್ಣು ಮತ್ತು ತಲೆಗೆ ಅತಿಯಾದ ಆಯಾಸ ನೀಡಬೇಡಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಯೋಗ, ಧ್ಯಾನ ಮಾಡುವುದು ಇದನ್ನ ರೂಢಿ ಮಾಡ್ಕೊಳ್ಬೇಕು. ದೈಹಿಕ ಶಕ್ತಿಗೆ ಅಗತ್ಯ. ತಂಪಾದ ಪಾನೀಯಗಳ ಸೇವನೆ ಇಳಿಸುವುದು ಒಳ್ಳೆಯದು. ಇನ್ನು ಶುಭ ಬಣ್ಣ ಬಿಳಿ, ತಿಳಿ ಗುಲಾಬಿ ಮತ್ತು ಕ್ರೀಮ್. ಶುಭ ಸಂಖ್ಯೆ 276. ಶುಭ ಸಮಯ ಮಧ್ಯಾಹ್ನ 2 ರಿಂದ 3:30. ವಿಶೇಷ ಪರಿಹಾರ ಇವತ್ತಿನ ದಿನ ಮತ್ತಷ್ಟು ಮಂಗಳಕರ ಆಗಲು ಬೆಳಗ್ಗೆ ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಿ ಅಥವಾ ಲಕ್ಷ್ಮೀ ಚಾಲಿಸ ಪಠಿಸಿ ಬಿಳಿ ಬಣ್ಣದ ದೇವಿಗೆ ಅರ್ಪಿಸುವುದು ಅತ್ಯಂತ ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತೀಕ್ಷ್ಣ ಬುದ್ಧಿ ಮತ್ತೆ ರಹಸ್ಯವನ್ನು ಭೇದಿಸುವವರು. ಚುರುಕುತನ ಮತ್ತು ಕಠಿಣ ಸವಾಲುಗಳನ್ನು ಎದುರಿಸುವ ಧೈರ್ಯಕ್ಕೆ ನಿಮ್ಮ ಗ್ರಹಗತಿಗಳು ಹೇಗೆ ಸ್ಪಂದಿಸುತ್ತೆ ಅಂತಂದ್ರೆ ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ಪ್ರಬಲಶಾಲಿ, ಸಕ್ರಿಯವಾಗಿರ್ತೀರಾ. ನಿಮ್ಮ ರಾಶಿಯಾಧಿಪತಿ ಮಂಗಳನ ಕೃಪೆಯಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತೆ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಕಚೇರಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರೋ ಕೆಲಸ ಮುಗಿಸ್ತೀರಾ ಅಥವಾ ಇತರರಿಗಿಂತ ಕಠಿಣ ಎನಿಸುವ ಪ್ರಾಜೆಕ್ಟ್ಗಳು ನೀವು ನಿಮ್ಮದೇ ಆದ ವೈಶಿಷ್ಟ್ಯ ಶೈಲಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಮೇಲಧಿಕಾರಿಗಳಿಂದ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಪ್ರಗತಿ ನೋಡಿ ಕಚೇರಿಯಲ್ಲಿ ಕೆಲವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು, ಆದರೆ ನಿಮ್ಮ ಜಾಣ್ಮೆಯಿಂದ ಅವರನ್ನು ಹಿಮ್ಮೆಟ್ಟುತ್ತೀರಾ. ಕೆಲಸದ ಜಾಗದಲ್ಲಿ ಯಾರೊಂದಿಗೂ ಅತಿಯಾಗಿ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಪೊಲೀಸು, ಸೇನೆ, ರಕ್ಷಣಾ ವಲಯ, ಸಂಶೋಧನೆ, ವೈದ್ಯಕೀಯ ಮತ್ತು ತಾಂತ್ರಿಕ ರಂಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಲಾಭ. ಆರ್ಥಿಕವಾಗಿ ಇಂದು ಮಿಶ್ರ ಫಲದ ದಿನ. ಮಧ್ಯಾಹ್ನದ ನಂತರ ಧನಲಾಭ ಆಗುವ ಯೋಗ ಬಲವಾಗಿದೆ. ರಿಯಲ್ ಎಸ್ಟೇಟು, ಭೂಮಿ, ಕಟ್ಟಡ, ವಾಣಿಜ್ಯ, ಗಣಿ ಉದ್ಯಮ, ಕಬ್ಬಿಣ ಮತ್ತು ಇಂಧನಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಭರ್ಜರಿ ಆದಾಯ ಸಿಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಲೆಕ್ಕಾಚಾರ ನಿಖರವಾಗಿರಲಿದೆ. ಈ ಹಿಂದೆ ಯಾರಿಗೂ ಕೊಟ್ಟಿದ್ದ ಸಾಲದ ಹಣ ನಿಮಗೆ ಅನಿರೀಕ್ಷಿತವಾಗಿ ಮರಳಿ ಬರುತ್ತೆ. ಆದಾಗ್ಯೂ ಇಂದು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲದ ಯೋಜನೆಗಳಿಗೆ ಹೂಡಿಕೆ ಮಾಡುವ ಮುನ್ನ ಅನುಭವಿಸಿದರೆ ಸಲಹೆ ಪಡೆಯುವುದು ಬಹಳ ಒಳ್ಳೆಯದು. ಸಟ್ಟ ವ್ಯಾಪಾರ ಅಥವಾ ಶಾರ್ಟ್ಕಟ್ ಹಣ ಗಳಿಕೆ ಮಾರ್ಗದಿಂದ ದೂರವಿರಿ. ಕುಟುಂಬದಲ್ಲಿ ಭಾವನಾತ್ಮಕ ಏರಿಳಿತ ಇರಬಹುದು. ನಿಮ್ಮ ಕಟು ಮಾತುಗಳು ಸಂಬಂಧದ ಮೇಲೆ ಪರಿಣಾಮ ಬೀರದಂತೆ ಎಚ್ಚರ ವಹಿಸಿ. ಮನೆಯ ಹಿರಿಯರ ಮತ್ತು ಒಡಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗಿದೆ. ಆದರೆ ನಿಮ್ಮ ಹಠದ ಸ್ವಭಾವ, ಅತಿಯಾದ ಕೋಪ ಕೌಟುಂಬಿಕ ಶಾಂತಿಗೆ ಭಂಗ ತರಬಹುದು. ಆದ್ದರಿಂದ ತಾಳ್ಮೆಯಿಂದ ಇರಿ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನ. ಅತಿಯಾಗಿ ಯೋಚನೆಯನ್ನು ಕೈಬಿಡಬೇಕು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾಗ್ವಾದ ಮಾಡುವುದನ್ನು ತಪ್ಪಿಸಬೇಕು.
ತಪ್ಪಿಸಬೇಕು. ಪರಸ್ಪರ ಭಾವನೆಗಳನ್ನು ಗೌರವ ನೀಡಿ. ವಿವಾಹಿತ ಜೀವನದಲ್ಲಿ ಸಂಗಾತಿಯು ನಿಮ್ಮ ಜವಾಬ್ದಾರಿಯನ್ನು ಹಂಚಿಕೊಳ್ತಾರೆ. ಸಂಗಾತಿಯ ಆರೋಗ್ಯ ಕಡೆ ಸ್ವಲ್ಪ ಗಮನ. ಇನ್ನು ಆರೋಗ್ಯದಿಂದ ನಿಮ್ಮಲ್ಲಿ ಉತ್ಸಾಹ ಹೆಚ್ಚಿರುತ್ತೆ. ಕೆಲವು ಸಣ್ಣ ಪುಟ್ಟ ದೈಹಿಕ ತೊಂದರೆ ಬಗ್ಗೆ ಎಚ್ಚರ ವಹಿಸಬೇಕು. ಅತಿಯಾದ ಕೆಲಸ, ಉಷ್ಣ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಬಹುದು. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದಿರಿ. ಮಸಾಲೆಯುಕ್ತ ಮತ್ತು ಅತಿಯಾದ ಎಣ್ಣೆ ಪದಾರ್ಥ ಸೇವನೆಯನ್ನು ತಪ್ಪಿಸಬೇಕು. ಇದು ಹೊಟ್ಟೆ ಉರಿ ಅಥವಾ ಪಚನ ಕ್ರಿಯೆಗೆ ತೊಂದರೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಮಾನಸಿಕ ಶಾಂತಿಗೆ ಪೂರಕ. ಶುಭ ಬಣ್ಣ ಕಡು ಕೆಂಪು, ಕೇಸರಿ ಮತ್ತು ಹಳದಿ. ಶುಭ ಸಂಖ್ಯೆ 1, 8, 9. ಶುಭ ಸಮಯ ಬೆಳಗ್ಗೆ 9:30 11 ಗಂಟೆ. ವಿಶೇಷ ಪರಿಹಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಯಲ್ಲೇ ಹನುಮಾನ್ ಚಾಲೀಸ ಪಠಿಸುವುದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಜಾತಕದಲ್ಲಿನ ದೋಷ ನಿವಾರಣೆಯಾಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಉದಾರ ಗುಣ, ಧನಾತ್ಮಕ ಚಿಂತನೆ ಮತ್ತು ಜ್ಞಾನದ ಹಸಿವು ಉಳ್ಳವರು. ವೃತ್ತಿರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಗೌರವಯುತ ಮತ್ತೆ ಪ್ರಗತಿಪರ ದಿನವಾಗುತ್ತೆ. ನಿಮ್ಮ ರಾಶಿಯಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದ ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಸ್ಥಾನಮಾನ ದೊರೆಯುತ್ತೆ. ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ಮನ್ನಣೆ ಸಿಗುತ್ತೆ. ಸಹೋದ್ಯೋಗಿಗಳು ಮತ್ತು ತಮ್ಮ ಸಮಸ್ಯೆಗಳಿಗೆ ನಿಮ್ಮಿಂದ ಸಲಹೆ ಮತ್ತು ಮಾರ್ಗದರ್ಶನ ಪಡೆಯಬಹುದು. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಶ್ಲಾಘಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ವಿದೇಶ ಸಂಪರ್ಕ ಸಂಸ್ಥೆಗಳಿಂದ ಕೆಲಸ ಮಾಡುವವರಿಗೆ ಹೊಸ ಅವಕಾಶ ಸೃಷ್ಟಿಯಾಗುತ್ತೆ. ಶಿಕ್ಷಕರು, ಪ್ರೊಫೆಸರ್, ಕೌನ್ಸಿಲರ್ಸ್, ಬ್ಯಾಂಕಿಂಗ್ ಕ್ಷೇತ್ರ, ಕಾನೂನು ರಂಗದಲ್ಲಿ ಧನುರಾಶಿಯವರಿಗೆ ಅತ್ಯಂತ ಯಶಸ್ವಿ ದಿನ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನವಾಗಲಿದೆ. ದೀರ್ಘಕಾಲದ ಲಾಭಗಳಿಗೆ ಮುನ್ನಡೆಯಿರಿ. ಕನ್ಸಲ್ಟೆನ್ಸಿ, ಚಿನ್ನಾಭರಣ, ಧಾನ್ಯ ವ್ಯಾಪಾರ, ಪುಸ್ತಕ ಪ್ರಕಾಶನ ಮತ್ತು ಬಟ್ಟೆ ವ್ಯಾಪಾರ ಇದು ಉತ್ತಮ ಆದಾಯ ತಂದುಕೊಡುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಜವಾಬ್ದಾರಿ ಕಡಿಮೆಯಾಗುತ್ತೆ. ಸ್ಥಿರಾಸ್ತಿ ಅಥವಾ ಮ್ಯೂಚುವಲ್ ಫಂಡ್, ದೀರ್ಘಕಾಲದ ಹೂಡಿಕೆ ಮಾಡಲು ಯೋಗ್ಯ ದಿನ. ಆದರೆ ಶಾರ್ಟ್ಕಟ್ ಹಣ ಗಳಿಸುವ ಆನ್ಲೈನ್ ಗೇಮಿಂಗ್ ಅಥವಾ ಸಟ್ಟ ವ್ಯವಹಾರದಿಂದ ದೂರ ಇರಬೇಕು. ಇದು ನೀವು ಧಾರ್ಮಿಕ ಕಾರ್ಯ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ. ಅದು ನಿಮಗೆ ಆತ್ಮ ಸಂತೋಷ ಕೂಡ ತರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ವಾತಾವರಣ ಇದೆ. ಹಿರಿಯರ ಆಶೀರ್ವಾದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಶ್ರೀರಕ್ಷೆಯಾಗುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ತಂದೆ ಅಥವಾ ಗುರು ಸಮಾನರಿಂದ ಮಹತ್ವ ಮಾರ್ಗದರ್ಶನ ಸಿಗಲಿದ್ದು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆ ಕೇಳುವಿರಿ. ಪ್ರೇಮಿಗಳಿಗೆ ಇಂದು ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗುವ ದಿನ. ನಿಮ್ಮ ಪ್ರೇಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹ ಹಂತಕ್ಕೆ ಕೊಂಡೊಯ್ಯಲು ಹಿರಿಯರ ಜೊತೆ ಚರ್ಚೆ ನಡೆಸ್ತೀರಾ. ವಿವಾಹಿತರಿಗೆ ನಿಮ್ಮ ಜೀವನದಲ್ಲಿ ಮಧುರತೆ ಇರುತ್ತೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಭಾಗಿಯಾಗಿ ಧೈರ್ಯವನ್ನು ತುಂಬುತ್ತಾರೆ. ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿರುತ್ತೆ. ನಿಮ್ಮಲ್ಲಿ ಧನಾತ್ಮಕ ಶಕ್ತಿ, ಉತ್ಸಾಹ ತುಂಬಿರುತ್ತೆ. ಆದಾಗ್ಯೂ ಕೆಲವು ವಿಷಯದಲ್ಲಿ ನಿಯಂತ್ರಣ ಅಗತ್ಯ. ಅತಿಯಾದ ಸಿಹಿ ಪದಾರ್ಥ ಸೇವನೆ, ಮಸಾಲೆಯುಕ್ತ ಆಹಾರದಿಂದ ಲಿವರ್ ಅಥವಾ ಪಚನ ಕ್ರಿಯೆ ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಳಬಹುದು. ಆರೋಗ್ಯದ ಕಡೆ ಗಮನ ಇರಲಿ. ಬೆಳಗಿನ ನಡಿಗೆ ಮತ್ತು ಯೋಗಾಭ್ಯಾಸ ದಿನಚರಿ ಅಳವಡಿಸಿಕೊಳ್ಬೇಕು. ಆಧ್ಯಾತ್ಮಿಕ ಪುಸ್ತಕ ಓದುವುದು, ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ಮತ್ತಷ್ಟು ಶಾಂತಿಯನ್ನು ಹೆಚ್ಚಿಸುತ್ತೆ. ಶುಭ ಬಣ್ಣ ಹಳದಿ, ಕೇಸರಿ, ತಿಳಿ ಹಸಿರು. ಶುಭ ಸಂಖ್ಯೆ 3, 1, 9. ಶುಭ ಸಮಯ 9:30 11. ವಿಶೇಷ ಪರಿಹಾರ ಬೆಳಗ್ಗೆ ಮಹಾವಿಷ್ಣುವಿನ ಆರಾಧನೆ ಮಾಡುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು, ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಮತ್ತು ಬಡವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣು ದಾನ ಮಾಡುವುದು. ರಾಶಿಯಾಧಿಪತಿ ಗುರುವಿನ ಪೂರ್ಣ ಅನುಗ್ರಹ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ವ್ಯಾವಹಾರಿಕ ದೃಷ್ಟಿಕೋನ, ದೃಢ ಸಂಕಲ್ಪ ಮತ್ತು ಕರ್ತವ್ಯ ನಿಷ್ಠೆ ಹೊಂದಿರುವವರು. ವೃತ್ತಿರಂಗದಲ್ಲಿ ಇವತ್ತು ನಿಮಗೆ ಅತ್ಯಂತ ಜವಾಬ್ದಾರಿಯುತ ಹಾಗೂ ಮಹತ್ವದ ದಿನವಾಗಿರಲಿದೆ. ನಿಮ್ಮ ರಾಶಿಯಾಧಿಪತಿ ಶನಿಯ ಪ್ರಭಾವದಿಂದ ಕಚೇರಿಯಲ್ಲಿ ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕಠಿಣ ಪ್ರಾಜೆಕ್ಟ್ಗಳು ನಿಮ್ಮ ನಿರಂತರ ಶ್ರಮದಿಂದ ಇಂದು ಪೂರ್ಣಗೊಳಿಸ್ತೀರಾ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಶೀಘ್ರದಲ್ಲೇ ಅವರ ಸಕಾರಾತ್ಮಕ ಫಲ ನಿಮಗೆ ಸಿಗತ್ತೆ. ಕಚೇರಿಯಲ್ಲಿ ಕೆಲಸದ ವೇಗ ಕಂಡು ಕೆಲವರು ಅಸೂಯೆ ಪಡಬಹುದು. ಅನಗತ್ಯ ಕಚೇರಿ, ರಾಜಕೀಯ ಅಥವಾ ಗಾಸಿಪ್ಗಳಿಂದ ದೂರವಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್, ರೈಲ್ವೆ, ಉತ್ಪಾದನಾ ವಲಯ ಹಾಗೂ ಕಬ್ಬಿಣ, ಉಕ್ಕಿನ ಕೈಗಾರಿಕೆ ಕೆಲಸದ ಮಾಡುವ ಮಕರ ರಾಶಿಯವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ನಿಧಾನಗತಿ ಇದ್ದರೂ ಸ್ಥಿರವಾದ ಪ್ರಗತಿಯನ್ನು ನೀಡುವ ದಿನವಾಗಿದೆ. ನಿಮ್ಮ ಆರ್ಥಿಕ ಯೋಜನೆಗಳು ಸರಿಯಾದ ಹಾದಿಯಲ್ಲಿ ಸಿಗಲಿದೆ. ಕಟ್ಟಡ ನಿರ್ಮಾಣ ಸಾಮಗ್ರಿ, ಉತ್ಪನ್ನ, ತೈಲ, ಗಣಿ ವ್ಯವಹಾರದಲ್ಲಿ ತೊಡಗಿಕೊಂಡ ವ್ಯಾಪಾರಿಗಳಿಗೆ ಇಂದು ಲಾಭ
ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಿರಿ. ಇನ್ನು ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ. ಹಳೆಯ ಬಾಕಿ ವಸೂಲಾಗುವುದರಿಂದ ಸದ್ಯಕ್ಕೆ ನೀವು ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬೇಕಾಗತ್ತೆ. ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ. ದೀರ್ಘಕಾಲದ ಹೂಡಿಕೆಗಳು, ವಿಶೇಷವಾಗಿ ಸ್ಥಿರಾಸ್ತಿ, ಭೂಮಿ ಮೇಲೆ ಹೂಡಿಕೆ ಮಾಡಲು ಸೂಕ್ತ ಸಮಯ. ಆದರೆ ಶಾರ್ಟ್ಕಟ್ ಗಳಿಕೆಯಿಂದ ಆಮಿಷಗಳನ್ನು ಬಲಿಯಾಗಬೇಡಿ. ಕುಟುಂಬದಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ನಡುವೆ ಪ್ರೀತಿ ಸಮತೋಲನವನ್ನು ಕಾಯ್ದುಕೊಳ್ತೀರಾ. ಮನೆಯ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಒಡಹುಟ್ಟಿದವರೊಂದಿಗೆ ಆಸ್ತಿ ಅಥವಾ ಹಣಕಾಸಿನ ವಿಷಯವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಅವುಗಳನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಬೇಕು. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದೆ. ನಿಮ್ಮ ಪ್ರಾಯೋಗಿಕ ವರ್ತನೆ ಸಂಗಾತಿಗೆ ಸ್ವಲ್ಪ ಬೇಸರ ಬರಬಹುದು. ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ವಿವಾಹಿತ ಜೀವನ ಸಂಗಾತಿಗೆ ನಿಮ್ಮ ಕಠಿಣ ಪರಿಸ್ಥಿತಿ ಎಲ್ಲೂ ನಿಮಗೆ ಅವರು ಹೆಗಲು ನೀಡುತ್ತಾರೆ. ಅವರ ಸಲಹೆ ಮತ್ತು ವೃತ್ತಿಪರ ಜೀವನದಲ್ಲಿ ಗೊಂದಲವನ್ನು ನೇರವಾಗಿ ಬಗೆಹರಿಸ್ತೀರಾ. ಮಕರ ರಾಶಿಯವರಿಗೆ ಇಂದು ದೈಹಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಯಾವುದೇ ನಿರ್ಲಕ್ಷ್ಯ ವಹಿಸಬೇಡಿ. ವಾತಾವರಣದ ಬದಲಾವಣೆಯಿಂದಾಗಿ ಕೀಲು ನೋವು, ಮೊಣಕಾಲು ನೋವು, ಮೂಳೆ ನೋವು ಕಾಣಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ತೊಂದರೆ ಇದ್ರೆ ಗ್ಯಾಸ್ಟ್ರಿಕ್ ಅಥವಾ ಪಚನಕ್ರಿಯೆ ಸಮಸ್ಯೆ ಬಾಧಿಸದಂತೆ ಹುಷಾರಾಗಿ ಇರಬೇಕು. ಆಯಾಸದ ಕೆಲಸದಿಂದ ದೈಹಿಕ ಆಯಾಸ, ಅತಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಬೇಕು. ನಿಯಂತ್ರಣದಲ್ಲಿ ಇಟ್ಕೋಬೇಕು. ವಿಶ್ರಾಂತಿ ಕಡೆ ಕೂಡ ಗಮನ ಹರಿಸಬೇಕು. ಬೆಳಗ್ಗೆ ಲಘು ವ್ಯಾಯಾಮ ಮಾಡೋದು, ನಡಿಗೆ ರೂಢಿ ಮಾಡ್ಕೊಳ್ಳೋದು, ಆಹಾರ ನಾರಿನಾಂಶ ಇರೋ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಿ. ಶುಭ ಬಣ್ಣ ಕಡು ನೀಲಿ, ಕಪ್ಪು ಮತ್ತು ಬೂದು ಬಣ್ಣ. ಶುಭ ಸಂಖ್ಯೆ 845. ಶುಭ ಸಮಯ ಮಧ್ಯಾಹ್ನ 1:45ರಿಂದ ಸಂಜೆ 3:15ರವರೆಗೆ. ವಿಶೇಷ ಪರಿಹಾರ, ಇವತ್ತು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರ 108 ಬಾರಿ ಜಪಿಸಿ. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಅನ್ನದಾನ ಮಾಡಿ. ಕಪ್ಪು ಕಡಲೆಯನ್ನು ದಾನ ಮಾಡುವುದು ಶನಿದೇವನ ಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ನಮ್ಮ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ನವೀನ ಆಲೋಚನೆಗಳು, ಸ್ವತಂತ್ರ ಸ್ವಭಾವ ಮತ್ತು ಮಾನವೀಯ ಗುಣಗಳಿಗೆ ಇಂದು ಗ್ರಹಗತಿಗಳು ಹೆಚ್ಚಾಗಿ ಸ್ಪಂದಿಸುತ್ತೆ. ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ನವೀನ ಹಾಗೂ ಪ್ರಗತಿವಾದ ದಿನ. ನಿಮ್ಮ ರಾಶಿಯಾಧಿಪತಿ ಶನಿಯ ಸಕಾರಾತ್ಮಕ ಪ್ರಭಾವದಿಂದ ಕಚೇರಿಯಲ್ಲಿ ನಿಮ್ಮ ವಿಭಿನ್ನ ಆಲೋಚನೆ ಶೈಲಿಗೆ ಭಾರಿ ಮನ್ನಣೆ ಸಿಗಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸಂಕೀರ್ಣ ಯೋಜನೆಗಳು ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರ. ಮೇಲಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಶ್ಲಾಘಿಸ್ತಾರೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಇರುತ್ತೆ. ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ನಾಯಕತ್ವದ ಗುಣ ಇಂದು ಮುಂಚೂಣಿಯಲ್ಲಿ ಇರುತ್ತೆ. ಸಾಫ್ಟ್ವೇರ್, ತಂತ್ರಜ್ಞಾನ, ಡೇಟಾ ಸೈನ್ಸ್, ಸಂಶೋಧನೆ, ಸಾಮಾಜಿಕ ವಲಯ ಹಾಗೂ ಆಧುನಿಕ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡುವ ಕುಂಭರಾಶಿಯವರಿಗೆ ಹೊಸ ಪ್ರಗತಿ ಬಾಗಿಲು ತೆರೆಯಲಿದೆ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಲಾಭದಾಯಕ ದಿನ, ಅನುಕೂಲಕರವಾದ ದಿನ. ಹಳೆಯ ಹೂಡಿಕೆಯಿಂದ ನಿರೀಕ್ಷಿತ ಆದಾಯ ಕೈ ಸೇರಬಹುದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಆರಂಭಿಸಲು ಸೂಕ್ತ ದಿನ. ಎಲೆಕ್ಟ್ರಾನಿಕ್, ತಾಂತ್ರಿಕ ಉಪಕರಣ, ಇಂಧನ ಮತ್ತು ಕನ್ಸಲ್ಟೆನ್ಸಿ ವ್ಯವಹಾರ ಮಾಡುವವರಿಗೆ ಭರ್ಜರಿ ಆದಾಯ ಸಿಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸಾಲ ಮರಳಿ ಬರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಆರ್ಥಿಕ ಸ್ಥಿತಿ ಗಟ್ಟಿಯಾಗುತ್ತೆ. ಇನ್ನು ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್, ದೀರ್ಘಕಾಲದ ಹೂಡಿಕೆ ಮಾಡಲು ಇಂದು ಯೋಗ್ಯ ದಿನ. ಅತಿಯಾದ ಆಸೆಗೆ ಬಿದ್ದು ಶಾರ್ಟ್ಕಟ್ ಹಣ ಗಳಿಸುವ ಆನ್ಲೈನ್ ಆಮಿಷಗಳಿಗೆ ಒಳಗಾಗಬೇಡಿ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಘಟನೆ ನಡೆಯುತ್ತೆ. ಮನೆಯಲ್ಲಿ ಹಳೆ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಬಂಧು ಮಿತ್ರರು ಅಥವಾ ಹಳೆ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ತರಲಿದೆ. ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಕಂಡು ಬರುತ್ತೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದ ದಿನ. ನಿಮ್ಮ ಸಂಗಾತಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಪರಸ್ಪರ ನಡುವೆ ನಂಬಿಕೆ ವೃದ್ಧಿಯಾಗುತ್ತೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧ ಕೂಡಿ ಬರುತ್ತೆ. ವಿವಾಹಿತರ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಸಂಗಾತಿಯು ನಿಮ್ಮ ಆರ್ಥಿಕ ಮತ್ತು ಕೌಟುಂಬಿಕ ಯೋಜನೆಗಳಿಗೆ ಪೂರ್ಣ ಬೆಂಬಲವಾಗಿ ನಿಲ್ತಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಆರೋಗ್ಯ ಇಂದು ಉತ್ತಮವಾಗಿರುತ್ತೆ. ನಿಮ್ಮಲ್ಲಿ ಧನಾತ್ಮಕ ಶಕ್ತಿ, ಉತ್ಸಾಹ ತುಂಬಿರುತ್ತೆ. ಆರೋಗ್ಯವು ಕೆಲವು ವಿಷಯಗಳ ಬಗ್ಗೆ ಜಾಗೃತಿಯಿಂದ ಇರಬೇಕಾಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದ ಸಂಜೆ ವೇಳೆ ಸ್ವಲ್ಪ ದೈಹಿಕ ಆಯಾಸ, ಕಾಲು ನೋವು ಅಥವಾ ನರಗಳ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಳಬಹುದು. ಕಣ್ಣು, ತಲೆಗೆ ಅತಿಯಾದ ಆಯಾಸ ನೀಡಬೇಡಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ಇಂದಿನ ದೈಹಿಕ ಶಕ್ತಿಗೆ ಅಗತ್ಯ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಶುಭ ಬಣ್ಣ ತಿಳಿ ನೀಲಿ, ನೇರಳೆ ಮತ್ತು ಬಿಳಿ. ಶುಭ ಸಂಖ್ಯೆ 4, 8, 7. ಶುಭ ಸಮಯ 12:30ರಿಂದ 2 ಗಂಟೆ. ವಿಶೇಷ ಪರಿಹಾರ, ಬೆಳಗ್ಗೆ ಶನಿ ದೇವರ ಆರಾಧನೆ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಕೈಲಾದ ಧನ ಸಹಾಯ ಮಾಡುವುದರಿಂದ ಶನಿಯ ಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಸೂಕ್ಷ್ಮ ಮನಸ್ಸು, ದಯಾಳು ಸ್ವಭಾವ, ಅಂತಃಪ್ರಜ್ಞೆಗೆ ಇಂದು
ಬಹಳ ಒತ್ತನ್ನು ನೀಡ್ತೀರಾ. ವೃತ್ತಿ ರಂಗದಲ್ಲಿ ನಿಮಗೆ ಅತ್ಯಂತ ಸೃಜನಶೀಲ ತೃಪ್ತಿದಾಯಕ ದಿನವಾಗಿರುತ್ತೆ. ನಿಮ್ಮ ರಾಶ್ಯಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದ ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ತಕ್ಕ ಗೌರವ ಸಿಗಲಿದೆ. ಇಂದು ನಿಮ್ಮ ಕಲ್ಪನಾ ಶಕ್ತಿ, ಕ್ರಿಯೇಟಿವಿಟಿ ಉನ್ನತ ಮಟ್ಟದಲ್ಲಿರುತ್ತೆ. ಕಚೇರಿಯು ಸಂಕೀರ್ಣ ಸವಾಲುಗಳನ್ನು ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಾ. ಮೇಲಧಿಕಾರಿಗಳು ನಿಮ್ಮ ಆಲೋಚನೆಯನ್ನು ಮುಕ್ತವಾಗಿ ಶ್ಲಾಘಿಸ್ತಾರೆ. ಬಹುರಾಷ್ಟ್ರೀಯ ಕಂಪನಿ, MNC ಕೆಲಸ ಮಾಡುವವರಿಗೆ ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವ ಮೀನರಾಶಿಯವರಿಗೆ ಇಂದು ಹೊಸ ಆಫರ್ ಮತ್ತು ಪ್ರಗತಿಯ ಅವಕಾಶ ಸಿಗಲಿದೆ. ಶಿಕ್ಷಕರು, ಲೇಖಕರು, ಕೌನ್ಸಿಲರ್ಸ್, ಸಮಾಜ ಸೇವೆ ಹಾಗೂ ಕಲೆ, ಚಿತ್ರಕಲೆ, ನಟನೆ, ಸಾಹಿತ್ಯ ರಂಗದಲ್ಲಿ ಅತ್ಯಂತ ಯಶಸ್ವಿ ಸಿಗುತ್ತೆ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಉತ್ತಮವಾಗಿರುತ್ತೆ. ಹಣಕಾಸು ಸಮತೋಲನವನ್ನು ಕಾಯ್ದುಕೊಳ್ತೀರಾ. ಆದಾಯದ ಜೊತೆಗೆ ಧಾರ್ಮಿಕ ಅಥವಾ ಪ್ರವಾಸದ ವೆಚ್ಚ ಹೆಚ್ಚಾಗುತ್ತೆ. ಕನ್ಸಲ್ಟೆನ್ಸಿ, ಆಮದು ರಫ್ತು, ದ್ರವ ಪದಾರ್ಥ, ಔಷಧಿ, ಧಾರ್ಮಿಕ ಸಾಮಗ್ರಿ ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ಇಂದು ನಿಮಗೆ ಆದಾಯ ಉತ್ತಮವಾಗಿರುತ್ತೆ. ದಾನ ಧರ್ಮ, ಧಾರ್ಮಿಕ ಕಾರ್ಯಗಳು ಅಥವಾ ನಿರೀಕ್ಷಿತ ಪ್ರಯಾಣಗಳಿಗೆ ಹಣ ವ್ಯಯವಾಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಬಜೆಟ್ ಅರಿತು ಖರ್ಚು ಮಾಡಿ. ದೀರ್ಘಕಾಲೀನ ಹೂಡಿಕೆಗಳಿಗೆ, ವಿಶೇಷವಾಗಿ ಮ್ಯೂಚುವಲ್ ಫಂಡ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಆದರೆ ಅಪರಿಚಿತರ ಮಾತು ಕೇಳಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಭಾವನಾತ್ಮಕ ಸಾಮರಸ್ಯದ ವಾತಾವರಣ ಸಿಗಲಿದೆ. ನಿಮ್ಮ ದಯಾಳು ಸ್ವಭಾವವು ಕುಟುಂಬದ ಸದಸ್ಯರ ಸಂತಸ ತರಲಿದೆ. ಮನೆಯಲ್ಲಿ ಧಾರ್ಮಿಕ ಪೂಜೆ ಅಥವಾ ಆಧ್ಯಾತ್ಮಿಕ ಚಿಂತನೆಗಳು ನಡೆಸಬಹುದು. ಹಿರಿಯರ ಮತ್ತು ತಂದೆ ತಾಯಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಮಕ್ಕಳ ಕಡೆಯಿಂದ ನೆಮ್ಮದಿ ಸುದ್ದಿ ಕೇಳುವಿರಿ. ಪ್ರೇಮಿಗಳಿಗೆ ಅತ್ಯಂತ ಭಾವನಾತ್ಮಕ ಮತ್ತು ಮಧುರವಾದ ದಿನ. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ವಿವಾಹಿತರಿಗೆ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ವೃದ್ಧಿಯಾಗುತ್ತೆ. ಸಂಗಾತಿಯ ಸಲಹೆ ನಿಮಗೆ ಆರ್ಥಿಕ ಗೊಂದಲ ಬಗೆಹರಿಸಲು ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಆರೋಗ್ಯವು ಇಂದು ತೃಪ್ತಿದಾಯಕವಾಗಿರಲಿದೆ. ಮಾನಸಿಕವಾಗಿ ನೀವು ಅತ್ಯಂತ ಶಾಂತಿ ಮತ್ತು ನೆಮ್ಮದಿಯಿಂದ ಇರ್ತೀರಾ. ಆದರೆ ಕೆಲವು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಜಾಗ್ರತೆ ಅಗತ್ಯ. ಅತಿಯಾದ ಯೋಚನೆ ಮತ್ತು ಭಾವನಾತ್ಮಕ ಒತ್ತಡದಿಂದ ಸಂಜೆ ವೇಳೆ ಸ್ವಲ್ಪ ಕಣ್ಣಿನ ಆಯಾಸ, ನಿದ್ದೆಯ ಕೊರತೆ ಅಥವಾ ಕಾಲಿನ ನೋವು ಕಾಣಿಸಿಕೊಳ್ಬಹುದು. ಪೌಷ್ಟಿಕ ಮತ್ತು ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಸಾಕಷ್ಟು ನೀರು ಕುಡಿಯಿರಿ. ಇಂದಿನ ದೈಹಿಕ ಶಕ್ತಿ ಅಗತ್ಯ. ರಾತ್ರಿ ಮಲಗುವ ಮುನ್ನ ಧ್ಯಾನ, ಒಳ್ಳೆ ಪುಸ್ತಕ ಓದುವುದು, ಉತ್ತಮ ನಿದ್ರೆ ಮಾಡುವುದು ಅವಶ್ಯಕ. ಶುಭ ಬಣ್ಣ ಹಳದಿ, ಬಿಳಿ, ಕೇಸರಿ. ಶುಭ ಸಂಖ್ಯೆ 3, 7, 9. ಶುಭ ಸಮಯ 10 ರಿಂದ 11 ಬೆಳಗ್ಗೆ. ವಿಶೇಷ ಪರಿಹಾರ: ಮಹಾವಿಷ್ಣುವಿನ ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಪಠಿಸಿ, ಹಳದಿ ಬಣ್ಣದ ವಸ್ತ್ರ ಧರಿಸಿ ಅಥವಾ ಹಿರಿಯರಿಗೆ ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡೆಯಿರಿ. ಗುರುವಿನ ಅನುಗ್ರಹ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 2 ಜುಲೈ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ಫಲಾಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯವನ್ನು ತಿಳಿಯಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.